ನಮ್ಮ ಕರ್ನಾಟಕದ ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಹರಿಸುವ ಸಂಬಂಧ ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು. ಸರ್ವ ಪಕ್ಷಗಳ ಮುಖಂಡರ ಒಪ್ಪಿಗೆಯನ್ನು ಪಡೆದು ಒಂದು ನಿರ್ಧಾರವನ್ನು ಮಾಡಿತ್ತು. ನಿನ್ನೆ ನಮ್ಮ ಕರ್ನಾಟಕ ಸರ್ವ ಪಕ್ಷಗಳ ಸಭೆ ಕರೆದ ನಂತರದಲ್ಲಿ ಇವತ್ತು ತಮಿಳುನಾಡು ಕೂಡ ಸರ್ವ ಪಕ್ಷದ ಸಭೆ ಕರೆಯಲಿಕ್ಕೆ ಮುಂದಾಗಿದೆ. ಅಲ್ಲಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಇವತ್ತು ಸರ್ವ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಕರ್ನಾಟಕ ಸೂಚನೆಯ ಪ್ರಕಾರ 1 TMC ನೀರು ಬಿಡಬೇಕಾಗಿತ್ತು, ಆದರೆ ಕಡಿಮೆ ಬಿಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಅಂದರೆ ಕೇವಲ 8,000 ಕ್ಯೂಸೆಕ್ ಅಷ್ಟೇ ನೀರು ಬಿಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಾವೇರಿ ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಲು ತೀರ್ಮಾನವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಅದರ ಪ್ರಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ದೂರು ಕೊಡಲಿಕ್ಕೆ ಅಥವಾ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕರ್ನಾಟಕ ಯಾವಾಗ ಕಾನೂನಾತ್ಮಕ ಹೋರಾಟದ ಹೆಜ್ಜೆ ಇಡ್ತೋ ತಕ್ಷಣ ತಮಿಳುನಾಡು ಕೂಡ ಅದೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ದೂರು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅಂದರೆ ನಿಮ್ಮ ಸೂಚನೆಯ ಪ್ರಕಾರ ನೀವು ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿದ್ದೀರಲ್ಲ, 1 ದಿನಕ್ಕೆ 1 TMC ನೀರನ್ನು 19ನೇ ತಾರೀಕಿನವರೆಗೂ ಕೂಡ ಬಿಡಬೇಕು ಅಂತ ಹೇಳಿ, ಅದನ್ನು ಬಿಡೋದಿಲ್ಲ ಅಂತ ರಾಜ್ಯ ಸರ್ಕಾರ ನಿಮ್ಮ ವಿರುದ್ಧದ ನಿಲುವನ್ನು ತೆಗೆದುಕೊಂಡಿದೆ. ನೀರು ಬಿಡ್ತಾ ಇಲ್ಲ, 12ನೇ ತಾರೀಕಿಂದ ಬಿಡಬೇಕಾಗಿತ್ತು, ಬಿಡ್ತಾ ಇಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರದ ವಿರುದ್ಧ ತಮಿಳುನಾಡು ಸರ್ಕಾರವು ಕೂಡ ಒಂದು ರೀತಿ ಖ್ಯಾತೆ ತೆಗೆದಂಗೇನೆ ಇದು. ಯಾಕೆಂತ ಹೇಳಿದ್ರೆ ಕರ್ನಾಟಕಕ್ಕೆ ನೀರಿಲ್ಲ, ಇನ್ನೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ, KRS ಜಲಾಶಯ ಭರ್ತಿಯಾಗಿಲ್ಲ. ಆದರೆ ಈ ಮೊದಲೇ ನೀರನ್ನು ಕೇಳುವಂಥ ಪ್ರಯತ್ನಕ್ಕೆ ತಮಿಳುನಾಡು ಮುಂದಾಗ್ತಾ ಇದೆ. ಹೀಗಾಗಿ ತಮಿಳುನಾಡಿನ ಭರವಸೆ ಸರಿಯಲ್ಲ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ. ಈಗ ಎರಡೂ ರಾಜ್ಯ ಸರ್ಕಾರಗಳು ತಮಿಳುನಾಡು ಮತ್ತು ಕರ್ನಾಟಕ CWMA ಮುಂದೆ ತಮ್ಮ ಅಹವಾಲನ್ನು ಇಡ್ತಾ ಇದ್ದಾವೆ. CWMA ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ.